ಇದು ಮಾರಿಹಾಳದಿಂದ ಮಹೇಶ್ ಸೊಗಲಿ ಅಂತ ಮಾತಾಡೋದು. ನಾನು ಮಾತಿನಲ್ಲಿ ಡಿಸ್ಟ್ರಿಬ್ಯೂಟರಾಗಿ ಕೆಲಸವನ್ನು ಮಾಡ್ತಿದ್ದೇನೆ. ಇದು ನನ್ನ ಸ್ವಂತ ಹೊಲದ ಕಬ್ಬು. ಇದಕ್ಕೆ ನಾನು ಕಿಂಗ್ ಗ್ರೋತು ಹಾಗೂ ಡೆವಲಪರನ್ನು ಉಪಯೋಗ ಮಾಡಿದಂಥ ಸಾಧಾರಣವಾಗಿ ಒಂದು 4.5 ತಿಂಗಳ ಕಬ್ಬು ಉಂಟು. ಇದನ್ನು ತಾವು ನೋಡ್ಬೋದು, ಎಷ್ಟು ಗಣಕಿಗಳು ದಪ್ಪ ದಪ್ಪ ಇವೆ. ಮರಿಗಳ ಸಂಖ್ಯೆ ನೋಡ್ಬೋದು, ಕಬ್ಬುಗಳು ನೋಡ್ಬೋದು, ಎಷ್ಟು ಹುಲಸಾಗಿ ಬೆಳೆದಿದೆ ಅಂತ ನೀವು ನೋಡ್ಬೋದು. ನೋಡಿರಿ, ಇದು ನೋಡಿರಿ ಎಷ್ಟು ಉದ್ದದ ಮೊಟ್ಟೆ ಅದ. ನೋಡಿರಿ ಎಷ್ಟು ಮೊಟ್ಟೆ ಅದ. ಕಿಂಗ್ ಮತ್ತು ಡೆವಲಪ್ಪರು ಹಾಗೂ ಗ್ರೋತನ್ನು ಯೂಸ್ ಮಾಡಿದಂಥದ್ದು. 2ನೇ ಸ್ಪ್ರೇ ಆಗಿ ನಾನು ಕಿಂಗ್ ಮತ್ತು ಗ್ರೋತು 50 ಮತ್ತು 100 ಹಾಕಿ ಸ್ಪ್ರೇ ಮಾಡಿದ ನಂತರ ತಾವು ನೋಡ್ಕೋಬೋದು ಎಲೆ ಸೈಜು, ಎಲೆ ಕಬ್ಬಿನ ಆಳಕ್ಕೆ ನೋಡ್ಬೋದು. ತಮ್ಮೆಲ್ಲ ನೋಡ್ಬೋದು, ಒಳಗಡೆ ನೀವು ಕಬ್ಬನ್ನು ನೋಡ್ಬೋದು. ನಾವು ಗರಿಯನ್ನು ಕಟ್ಟಿಲ್ಲ, ಬಟ್ ನೀವು ನೋಡ್ಬೋದು, ಎಲೆ ಸೈಜ್ ನೋಡ್ಬೋದು. ನೋಡಿರಿ ಎಲೆ ಎಷ್ಟು ಅಡಲ್ಗದ ನೋಡಿರಿ. 4 ಬಟ್ಟಕ್ಕಿಂತನೂ ಹೆಚ್ಚಿಗೆ ಇದು ನಮ್ಮದು. ತಾವು ನೋಡ್ಕೋಬೋದು, ಅಗದಿ ಹುಲಸಾಗಿ ಬೆಳೆದಿದೆ. ಈ ರೀತಿ ನಮ್ಮ ಮಾತು ಪ್ರಾಡಕ್ಟ್ಗಳನ್ನು ತಾವೆಲ್ಲರೂ ಯೂಸ್ ಮಾಡಿ ಈ ಕಬ್ಬಿನ ಬೆಳೆ ಇಳುವರಿಯಲ್ಲಿ ಹೆಚ್ಚಿಗೆ ಇಳುವರಿಯನ್ನು ಪಡಿಬೇಕಂತ ಈ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊತೇನೆ. ಈಗ ನಾನು ಹಳಿಸಾಲಲ್ಲಿ ಅಂತಾರಲ್ಲ, ಅಲ್ಲಿದ್ದೇನೆ. ನೋಡು, ಹೋಗ್ಲಿಕ್ಕೆ ಆಗೋದಲ್ಲ, ಅದಕ್ಕೆ ನಾನು ಹಳಿಸಾಲದಲ್ಲಿದ್ದೀನಿ. ತಾವು ನೋಡ್ಕೋಬೋದು ಯಾವ ರೀತಿಯಾಗಿ ನಮ್ಮ ಕಬ್ಬು ಬೆಳೆದಿದೆ ಅಂತ. ಗಡ್ಡೆಗಳ ಸಂಖ್ಯೆ ನೋಡಿದ್ರೂ ಕೂಡ ಜಾಸ್ತಿ ಇದೆ. ಗಡ್ಡೆಯಲ್ಲಿ 10-15 10 ಮುಂಚೆ ಜಾಸ್ತಿ ಇದೆ, ಕಡಿಮೆ ಇಲ್ಲ. ತಾವು ನೋಡ್ಕೋಬೋದು ಕಬ್ಬು ಯಾವ ರೀತಿ ಇದು. ನಂದು 4 ಫುಟ್ ಸಾಲಿನಿಂದ ಸಾಲಿಗೆ 4 ಫುಟ್ ಉಂಟು. ತಾವು ನೋಡ್ಕೋಬೋದು. ಈಗ ಇದು ನನ್ನ ಕೈ ನೋಡಿ, ಇದಕ್ಕಿಂತಲೂ ನಂದು ಇಷ್ಟು ಉದ್ದ ತಳಗಣಿಂದ ಈ ಥರ ಮೇಲ್ಗಡೆ ಇಷ್ಟು ಹೈಟಾಗಿ ಕಬ್ಬು ಬೆಳೆದಿದೆ. ಓಕೆ, ಎಲ್ಲರೂ ಮಟ್ಟಿನ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ಮತ್ತು ಆದಾಯವನ್ನು ಹೆಚ್ಚಿಸ್ಕೊಳ್ಬೇಕಂತ ವಿನಂತಿ ಮಾಡ್ತೀನಿ.